ನಿಂತ್ಕೋ ವಿರೂಪಾಕ್ಷ. ಇದೇನು ಪವಾಡ ಮಾಡಿಬಿಟ್ಟೆ ತಾಯಿ. ನಾನು ಜಾಜಿನ ಉಳಿಸೋದಕ್ಕೆ ಅಂತ ಆಡಿದ ನಾಟಕನೇ ನಿಜ ಮಾಡಿಬಿಟ್ಟಿಯಲ್ಲ. ಆ ಕ್ಷಣಕ್ಕೆ ನನ್ನ ಗಂಡನೂ ಉಳಿಸ್ಕೋಬೇಕಾಗಿತ್ತು, ಜಾಜಿನೂ ರಕ್ಷಿಸಬೇಕಾಗಿತ್ತು. ನನಗೆ ಬೇರೆ ಯಾವ ದಾರಿನೂ ತೋಚಲಿಲ್ಲ. ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳಿದ ಸುಳ್ಳನ್ನೇ ನೀನು ನಿಜ ಮಾಡಿಬಿಟ್ಟಿಯಲ್ಲ. ನಿನ್ನ ಮಹಿಮೆನ ಬಲ್ಲವ್ರು ಯಾರು ಹೇಳು? ಬಸರೇ ಹೋಗಿದ್ದು ನನ್ನ ಗರ್ಭದಲ್ಲೂ ಮಗುನ ಕರುಣಿಸಿದೆಯಾ? ಇದೆಲ್ಲ ದುರ್ಗಾ ಸಪ್ತಾಹದಲ್ಲಿ ನಾನು ಮಾಡಿದ ಅಳಿಲ್ ಸೇವೆಗೆ ನೀನು ಕರುಣಿಸ್ತಾ ಇರೋ ಪ್ರಸಾದ ಅಂತ ಅನ್ಕೋತೀನಿ. ಈ ಮಗು ಮುಖ ನೋಡಿಕೊಂಡು ನನ್ನ ಜೀವನ ಎಲ್ಲ ಕಳೆದ್ಬಿಡ್ತೀನಿ. ಇವ್ರನ್ನ ಕಟ್ಕೊಂಡು ಹೇಗೋದಂತೂ ಅಸಾಧ್ಯವಾದ ಮಾತು. ಈ ಮಗು ಆಗ್ತಾ ಇರೋದು ನನ್ನ ತಾಯಿಗೋಸ್ಕರ ಅಂತ ಹೇಳ್ತಾನೆ ಇರ್ತಾರೆ. ಯಾವತ್ತೂ ನಮಗೋಸ್ಕರ ನನಗೋಸ್ಕರ ಅಂತ ಇವ್ರ ಬಾಯಿನಲ್ಲಿ ಬರೋದೇ ಇಲ್ಲ. ನನಗಿಂಥವ್ರ ಜೊತೆ ಬಾಳ್ವೆ ಮಾಡೋಕ್ಕಾಗದೆ ಹೋದರೂ ನನ್ನ ಮಗುಗೋಸ್ಕರ ನಾನು ಬದುಕಲೇಬೇಕು. ನಾನು ನಿನ್ನ ಮುಂದೆ ಹೇಳಿದ ಸುಳ್ಳನ್ನೇ ನೀನು ಸತ್ಯ ಮಾಡಿದೀಯ. ಹಾಗೆ ಮುಂದೆ ಈ ಮಗು ಒಳ್ಳೆ ಮನುಷ್ಯ ಆಗಿ ಆರೋಗ್ಯವಾಗಿ ಬದುಕಿ ಬಾಳೋ ಹಾಗೆ ಮಾಡು ತಾಯಿ. ಇಷ್ಟು ವರ್ಷಕ್ಕೆ ಇದೊಂದೇ ನೋಡು ಒಳ್ಳೆ ಕೆಲಸ ಮಾಡಿರೋದು. ನೀನು ನನ್ನ ಸೊಸೆ ಆಗಿದ್ದಕ್ಕೂ ಸಾರ್ಥಕವಾಯಿತು. ಬಂಗಾರಿ ತಲೆ ಹರಟೆ ಎಡವಟ್ರಾಯ ಇನ್ನೊಂದ್ಸಲ ನಮ್ಮ ಜಾಜಿ ತಂಟೆಗೆ ಬರೋದಿಲ್ಲ ಬಿಡು. ಅಯ್ಯೋ ಬಿಡಿ, ನಾ ಏನು ಮಾಡಿದ್ರು ನಿಮ್ಮನ್ನಂತೂ ಮೆಚ್ಚೋದಕ್ಕಾಗೋದಿಲ್ಲ. ಅತ್ತೆ ಅಮ್ಮ ಆಗೋದಿಲ್ಲ, ಸೊಸೆ ಮಗಳಾಗೋದಿಲ್ಲ ಅನ್ನೋ ಮಾತಿದೆಯಲ್ಲ, ಈ ಮನೆ ಮಟ್ಟಿಗಂತೂ ಸತ್ಯ. ಅಯ್ಯೋ ನೀನಾ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಿಲ್ಲ ಅಂತ ನಿನ್ನ ಪರವಾಗಿ ಮಾತಾಡಿದ್ರೆ ನೀನೇನೋ ಮಾತಾಡ್ತೀಯಲ್ಲೇ. 28 ವರ್ಷದಿಂದ ಈ ಮನೆಗೆ ಜೀವ ತೇಯ್ತಾ ಇದ್ದೀನಿ. ಅಷ್ಟಾದರೂ ನಿಮ್ಮ ಅಂಕೆಗಳೇನು ನಿಂತಿಲ್ಲ. ಇನ್ನು ಹೇಗೆ ತೃಪ್ತಿ ಪಡಿಸ್ಬೇಕು ನಿಮ್ಮನ್ನ? ಓ, ಇಂಥ ಸಮಯಕ್ಕೆ ಕಾಯ್ತಿದ್ದೇನೋ ಮನಸ್ಸಿನಲ್ಲಿರೋದನ್ನೆಲ್ಲ ಕಕ್ಕೋದಿಕ್ಕೆ. ಹೆತ್ತ ತಾಯಿ ಕೂಡ ಇಷ್ಟರ ಮಟ್ಟಿಗೆ ನೋಡ್ಕೊಳ್ಳಿದಿಲ್ಲ ಕಣೆ ತನ್ನ ಹೆತ್ತ ಮಕ್ಕಳನ್ನ. ನಿನ್ನನ್ನ ನನ್ನ ಹೆಗಲಿಗೆ ಹಾಕಿ ಹೋದ್ರಲ್ಲ ನಿಮ್ಮಮ್ಮ ಜಾನಕಮ್ಮ, ಕೊಟ್ಟ ಮೇಲೆ ಬಂದು ವಿಚಾರಿಸಿದ್ರ? ಕೊಟ್ಟು ಕೈ ತೊಳ್ಕೊಂಡಾಯ್ತು ಅಂತ ಸುಮ್ಮನಾಗ್ಬಿಟ್ರು. ದಯವಿಟ್ಟು ನಮ್ಮಮ್ಮನಿಗೇನು ಅನ್ಬೇಡಿ. ಈ ಮನೆಗೆ ಬಂದು ಸೇರ್ಕೊಂಡಿದ್ದಕ್ಕೆ ನಾನು ಅನ್ನಿಸ್ಕೋತೀನಿ ಸಾಕು. ನಮ್ಮಮ್ಮನಿಗೇನು ಕರ್ಮ ನಿಮ್ಮಿಂದ ಅನ್ನಿಸ್ಕೊಳ್ಳೋದಕ್ಕೆ? ನೋಡಿದ್ಯಾ ವರ್ಷ ಹೇಗೆ ಬದಲಾಗ್ತಿದೆ? ಇದೇನು ಇಷ್ಟು ಹರಿತವಾಗಿದೆ ಸದ್ದು ನಮ್ಮ ಮನೇಲಿ ಇವತ್ತು? ಅತ್ತೆ ಸೊಸೆಯರು ಹೊಂದ್ಕೊಂಡು ಹಾಗಿತ್ತು ಇಷ್ಟು ದಿವಸ, ಈಗೇನಾಯ್ತು? ಅಯ್ಯೋ, ಈ ಸೊಸೆಯರನ್ನ ಕಟ್ಕೋ. ಸೊಸೆಯರು ಮಾಡಿದ್ನೆಲ್ಲ ಮಾಡಕ್ ಬಿಟ್ರೆ ಅತ್ತೆ ಒಳ್ಳೆಯವಳು, ಪ್ರಶ್ನೆ ಮಾಡಿದ್ರೆ ಅತ್ತೆ ಅನ್ನೋಳು ತಾಟ್ಕಿ ಹಿಡಂಬಿ ಆಗ್ಬಿಡ್ತಾಳೆ. ಇನ್ನು ಎಷ್ಟು ವರ್ಷ ಇದೆಯೋ ತಾಳಿ ಕಟ್ಟಿಸ್ಕೊಂಡಿದ್ದ ತಪ್ಪಿಗೆ ಇಲ್ಲಿ ಮಾಡೋ ಜೀತ. ಸಾಕ್ ನಿಲ್ಲಿಸ್ತೀರಾ ನಿಮ್ ಗಲಾಟೆನಾ? ಯಾಕೆ ಏನ್ ವ್ಯತ್ಯಾಸ ಆಯ್ತು ಇವತ್ತು? ಇನ್ನೇನು ಗರ್ಭಿಣಿ ಆಗಿದಳಲ್ಲ ಸುನೀತಾ, ಇನ್ನೆರಡು ತಿಂಗಳಲ್ಲಿ ಸುನೀತನ ತಂದು ಮನೇಲಿ ಇಟ್ಕೋತೀನಿ ನೋಡ್ಕೋತೀನಿ ಏನ್ಲು. ಅದಕ್ಕೆ ನಾನು ನೋಡಮ್ಮ, ಸುನೀತಾ ಬಂದ್ರೆ ನನಗೂ ಹಿತಾನೆ, ಆದ್ರೆ ಸುನೀತಾ ಹಿಂದೆ ಜಗ್ಗಿನೂ ಬರೋದಕ್ಕೆ ಶುರು ಮಾಡ್ತಾನೆ ಎಂದೆ.
ಆಮೇಲೆ ಸುನೀತನ ಕಾರಣಕ್ಕೆ ನನ್ನ ಮಗನ ಮೇಲೆ ಎಗರಾಡ್ತೀಯ, ಅದಕ್ಕೆ ಅವಳು ಬರೋದು ಬೇಡ ಅಂತ ಹೇಳಿದೆ. ಅದಕ್ಕೆ ಶುರುವಾಗಿದೆ ನೋಡು ವರಾತ. ಅಯ್ಯ, ಇದೊಳ್ಳೆ ಕತೆ. ಶ್ರೀಚಕ್ರ ಕಳವಾಗುತ್ತೆ ಅಂತ ಇಡೀ ಊರು ಆತಂಕದಲ್ಲಿದೆ. ನೀವಿಬ್ರು ಬೇಡವಾದ ವಿಷಯ ಇಟ್ಕೊಂಡು ಕಿತ್ತಾಡ್ತಾ ಇದ್ದೀರಾ. ಯಾವಾಗ ನೆಮ್ಮದಿ ಕಾಣುತ್ತೋ ಈ ಮನೆ. ನೀವು ಇನ್ನೊಂದು ಮಾತಾಡಿದ್ರೆ ನನ್ನ ಮೇಲೆ ಆಣೆ. ಅಮ್ಮನವರು ಎಷ್ಟೇ ಪವಾಡಗಳನ್ನು ಮಾಡಿದ್ರು, ಎಷ್ಟೇ ಆಟಗಳನ್ನು ಆಡಿಸಿದ್ರು ಕೂಡ ನಮ್ಮ ಮುಂದೆ ಅಶರೀರಿಯಾಗಿ ಬಂದು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೊಂದು ವೇಳೆ ಬರಬೇಕು ಅಂತ ಅಂದ್ರೆ ಸಂಹಾರ ಕಾಲದಲ್ಲಿ ಮಾತ್ರ. ವಿದ್ಯುತ್ ಎಷ್ಟೇ ಶಕ್ತಿಯುತವಾದ್ರೂ ಕೂಡ ಅದು ಹರಿಯೋದಕ್ಕೆ ಒಂದು ಸಾಧನ ಬೇಕೇ ಬೇಕು. ಹಾಗೆ ಅಮ್ಮನವರು ತಮ್ಮ ಸಂಕಲ್ಪವನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಬೇರೆ ಯಾರನ್ನೂ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಮೈಲಿಗೆ ಆದ ಕಂಕಣವನ್ನ ತೆಗೆದು ಶುದ್ಧವಾದ ಕಂಕಣವನ್ನು ಕಟ್ಟಿದ್ದಾರೆ ಅಂತ ಅಂದ್ರೆ ಇದನ್ನ ಬೇರೆ ಯಾರೋ ಮಾಡಿದ್ದಾರೆ. ಹೌದು ವಿರೂಪಾಕ್ಷ, ನಿನ್ ಯೋಚನೆ ಸರಿಯಾಗಿದೆ. ಈ ಕೆಲಸನ ಯಾರು ಮಾಡೋದಕ್ಕೆ ಸಾಧ್ಯ? ಸದ್ಯದ ಪ್ರಕಾರ ನಮಗೆ ತೊಂದರೆ ಕೊಡ್ತಿರೋದು ಆ ಜಾಜಿ. ನನ್ನ ಅಂದಾಜಿನ ಪ್ರಕಾರ ಆ ಜಾಜಿ ಬಂದಿರೋದೇ ಅಮ್ನೋರ ಸಂಚಿನ ಕಾರಣದಿಂದ. ಅಮ್ಮನವ್ರ ಕೈಯಲ್ಲಿರೋ ಕಂಕಣ ಬೇರೆನೇ ಇದೆಯಲ್ಲ? ಹೌದು, ಈಗ 6 ದಿನಗಳ ಹಿಂದೆ ಅಂತ ಒಂದು ಪ್ರಸಂಗ ಬಂತು. ಅಕಸ್ಮಾತ್ತಾಗಿ ಕಾರಣಾಂತರದಿಂದ ಒಂದು ಹುಡುಗಿ ಗರ್ಭಗುಡಿನ ಪ್ರವೇಶ ಮಾಡಿದ್ಲು. ಇಲ್ಲೇ ದೇವಸ್ಥಾನದಲ್ಲಿ ಕಸ ಗುಡಿಸಿ ರಂಗೋಲಿ ಹಾಕ್ತಾಳಲ್ಲ, ಜಾಜಿ.